ಕಾಂಗ್ರೆಸ್ ರಾಜಕಾರಣಿ ನಂತರ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಸರ್, ಈಗ ದುಡ್ಡಿಲ್ಲ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿ ಅನುದಾನ ಸಿಗ್ತಾ ಇಲ್ಲ. ಹಿಂದಿನ ಸರ್ಕಾರ ಡೆವಲಪ್ಮೆಂಟ್ ಮಾಡಿದ್ದು ವಿಜಯನಗರ ಹೊಸ ಜಿಲ್ಲೆಯಾಗಿ, ಈಗ 5 ಪೈಸೆ ಸಿಗ್ತಾ ಇಲ್ಲ ಅಂತ ಕ್ಷೇತ್ರದ ಜನತೆಗೆ ಆಸೆ ಮಾಡೋಕ್ಕಾಗಲ್ಲ. ಹಂಗೆ ಇವನಿಗೆ ಕನ್ನಡಿ ಹಿಡಿಬೇಕೇನ್ರಿ? ಹಂಗೆ ಇವನಿಗೆ ಕನ್ನಡಿ ಹಿಡಿಬೇಕಾ? ಡೆವಲಪ್ಮೆಂಟ್ ಆಗ್ತಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ, ಸರ್ವವೇದ್ಯವಾಗಿರೋದು. ಮುಖ್ಯಮಂತ್ರಿಗಳೇ ಯಾರಾದರೂ ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಅವ್ರ ಪಾರ್ಟಿ ಶಾಸಕರು ಹೋದ್ರೆ ಅವ್ರು ಹೇಳಿಲ್ವಾ ಎಲ್ಲೇ ಇದೆ ದುಡ್ಡು, ಎಲ್ಲಿಂದ ತರೋಣ ದುಡ್ಡು, ಸ್ವಲ್ಪ ತಡ್ಕಳಿ ಅಂತ ಅವರು ಹೇಳಿಲ್ವಾ? ಅವರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಇದೇನು ಹೊಸದೇನಲ್ಲ. ಇವರು ಅದಕ್ಕಾಗಿ ಬಡವರ ಅನ್ನೋನು ಕಿತ್ಕೊಳ್ಳಕ್ಕೆ ಹೊರಟವ್ರೆ. ಬಡವರಿಗೆ ಕೊಡ್ತಿದ್ದ 14 ಲಕ್ಷ BPL ಕಾರ್ಡ್, ನನಗಿನ್ನೊಂದಿದೆ, ಒಂದೇ ಅದರಲ್ಲೂ ಕೂಡ ಜಾತಿ ಹುಡುಕಿದಾರಂತೆ. ಯಾವ ಜಾತಿಯವ್ರದ್ದು ಕಟ್ ಮಾಡ್ಬೇಕು ಮಾಡ್ರೆ ಇವರೆಲ್ಲ ನಮಗೆ ಓಟ್ ಹಾಕಾರಲ್ಲ ಅಂತ ಅಲ್ಲೂ ಜಾತಿ ಹುಡುಕಿದಾರಂತೆ. ಹಂಗೇನಾರು ಮಾಡಿದ್ರೆ ಅದೊಂದು ಪರಮ ಅನ್ಯಾಯ. ಜಾತಿ ಹುಡುಕಿ BPL ಕಾರ್ಡ್ ಕಟ್ ಮಾಡಿದಾರಂತೆ. ಯಾವ ಜಾತಿಯವರು ಇವರು ಅಂಥೇಳಿ, ಯಾವ ಕೋಮಿಕ್ ಸೇರಿದವರು, ಯಾವ ಜಾತಿಯವರು ಅಂತ. ಹಂಗೇನಾದ್ರು ಆ ರೀತಿ ಆಪಾದನೆ ನಿಜ ಆಗಿದ್ರೆ ಅದು ಘೋರ ಅಪರಾಧ ಆಗುತ್ತೆ, ಪರಮ ಅನ್ಯಾಯ ಆಗುತ್ತೆ. ಬಡವರ ಅನ್ನಕ್ಕೂ ಕನ್ನ ಹಾಕೋ ಕೆಲಸ ಮಾಡ್ತಿದ್ದಾರೆ. ಯಾರೋ ನನಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದನ್ನು ನಾನು ನೋಡಿದೆ, ಜಾತಿ ಹುಡುಕಿ ಜಾತಿ ಮೇಲೆ ತೆಗೆದಿದ್ದಾರೆ ಅಂಥೇಳಿ. ಹೇಳೋಕ್ಕಾಗಲ್ಲ, ಯಾಕೆಂದರೆ ಈ ಸರ್ಕಾರ ಎಲ್ಲದರಲ್ಲೂ ಜಾತಿ ಹುಡ್ಕೋತೆ. ಅವನು ಬಡವನಲ್ಲೂ ಬಡವ ತಿನ್ನೋ ಅನ್ನಕ್ಕೂ ಕಲ್ಲು ಹಾಕಕ್ಕೆ ನೋಡ್ತಾ ಇದ್ದಾರೆ.